ಕೋಟೆಗುಡ್ಡ ಮಾರಮ್ಮ ದೇವಿಯ ದೇವಸ್ಥಾನ ರಾಜ್ಯದ ಮೂಲೆ ಮೂಲೆಗಳಿಂದ ಹಳ್ಳಿಗಳಿಂದ ಬಂದು ಪೂಜೆ ಮಾಡುವ ದೇವಸ್ಥಾನವೆಂದರೆ ಕೋಟೆಗುಡ್ಡ ಮಾರಮ್ಮ ದೇವಿಯ ದೇವಸ್ಥಾನ ಎಂದರೂ ತಪ್ಪಾಗಲಾರದು ಸ್ನೇಹಿತರೆ. ಸ್ನೇಹಿತರೆ ನಮಸ್ಕಾರ. ಕೋಟೆಗುಡ್ಡ ಮಾರಮ್ಮ ದೇವಿಯ ವಿಡಿಯೋ ಯೂಟ್ಯೂಬಲ್ಲಿ ಫುಲ್ ವಿಡಿಯೋ ತರೋಣ ಅಂತೇಳಿ ಇವತ್ತಿನ ದಿನ ಇಲ್ಲಿ ನಾನು ಕೋಟೆಗುಡ್ಡ ಮಾರಮ್ಮ ದೇವಸ್ಥಾನ ಹತ್ರ ಬಂದಿದ್ದೀನಿ ಸ್ನೇಹಿತರೆ. ನಮ್ಮ ಜೊತೆಯಲ್ಲಿ ಮತನಹಳ್ಳಿಯ ಶೇಖರ್ ಅವರು ಜೊತೆಯಲ್ಲಿದ್ದಾರೆ. ಅವರು ನಾವು ಇಬ್ಬರೇ, ಯಾಕಂದರೆ ತುಂಬಾ ಜನ ಇಲ್ಲ. ಇದು ಮಂಗಳವಾರ ಹಾಗೆ ಇವತ್ತು ಬುಧವಾರ ಆಗಿರೋ ಕಾರಣದಿಂದ ಕಡಿಮೆ ಜನ ಇದ್ದಾರೆ. ಆದರೆ ನಾವು ನೀಟಾಗಿ ಆ ಒಂದು ತಾಯಿಯ ದರ್ಶನ ಮಾಡ್ಬೋದು, ಹಾಗೆ ಆ ಒಂದು ತಾಯಿಯ ವಿಡಿಯೋ ಸಹ ಮಾಡ್ಬೋದು ಅಂತೇಳಿ ಇವತ್ತು ಬಂದಿದ್ದೀನಿ. ನಮ್ಮ ಜೊತೆಯಲ್ಲಿ ಶೇಖರ್ ಬ್ರದರ್ ಅವರು ಇದ್ದಾರೆ. ನೋಡಿ, ನಾನು ಹಿಂದ್ಗಡೆ ಕಾಣ್ತಾ ಇದೆಯಲ್ಲ, ಅದೇ ನೋಡಿ ಕೋಟೆಗುಡ್ಡ ಮಾರಮ್ಮ ಕೆರೆ ಅಂತೇಳ್ಬಿಟ್ಟು. ಈಗ ಬ್ಯಾಕ್ ಕ್ಯಾಮ್ರಾದಿಂದ ತೋರಿಸ್ತೀನಿ ನೋಡಿ. ಇಲ್ಲಿಂದ ನೋಡಿದ್ರೆ ಒಂದು ಸುಂದರವಾದ ವಾತಾವರಣ, ಹಾಗೆ ಸುಂದರವಾದ ಪ್ರಕೃತಿಯ ಸೊಬಗು ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು ಕೋಟೆಗುಡ್ಡ ಮಾರಮ್ಮನ ಕೆರೆ. ಈಗ ಅರ್ಧ ಸ್ಟೆಪ್ ಮೆಟ್ಲುಗಳು ಹತ್ತಿದ್ದೀವಿ, ಇನ್ನೂ ತುಂಬಾ ಇದೆ. ನೀವು ನೋಡ್ತಿರುವಂತ ದೃಶ್ಯ ಆ ಒಂದು ತಾಯಿಯ ಪಾದದ ಗುರುತುಗಳು ಅಂತೇಳಿ ಹೇಳ್ತಾರೆ. ಕರೆಕ್ಟ್ ಅಲ್ರು? ನಾನು ಒಬ್ಬನೇ ಬರ್ಬೇಕಾಗ್ತಿತ್ತು, ಏನೋ ಬ್ರದರ್ ಸಹ ಜೊತೆಲಿ ಬಂದಿದ್ದಾರೆ. ಇದಾಗ್ತಾ ಇತ್ತು. ಇಲ್ಲಿ ನೀವೇನು ನೋಡ್ತಾ ಇದ್ದೀರೋ, ಈ ಒಂದು ಕಲ್ಲುಗಳ ಮೇಲೆ ಕಲ್ಲು ಇಟ್ಟಿರೋದು ಏನಿದೆಯೋ ಅದು ಅವರ ಒಂದು ಬೇಡಿಕೆಗಳು. ಅಂದರೆ ಈ ಒಂದು ತಾಯಿ ಹತ್ರ ಏನಾದರೂ ಬೇಡ್ಕೊಂಡು ಈ ಒಂದು ಕಲ್ಲುಗಳು ಕಟ್ಟೋಗಿರ್ತಾರೆ, ಆ ಒಂದು ಬೇಡಿಕೆ ನೆರವೇರುತ್ತೆ ಅನ್ನೋದು ಈ ಒಂದು ತಾಯಿಯ ಸತ್ಯ ಅಂತಲೇ ಹೇಳ್ಬೋದು. ಓಕೆ, ನೋಡ್ತಾ ಇರ್ಬೋದು ಇಲ್ಲಿಂದ ಶುರುವಾಗಿದ್ದು ಆ ಒಂದು ತಾಯಿಯ ದೇವಸ್ಥಾನಕ್ಕೆ ಹೋಗುವ ಹತ್ರವರೆಗೂ ಇದೇ ಥರ ಕಟ್ಟಿರ್ತಾರೆ ಅಂತಲೇ ಹೇಳ್ಬೋದು. ನೋಡಿ, ಇಲ್ಲಿ ನನ್ನ ಹಿಂದ್ಗಡೆ ಕಾಣ್ತಾ ಇದೆಯಲ್ಲ, ಈ ಒಂದು ತಾಯಿ ಹತ್ರ ಈ ಒಂದು ಮರಕ್ಕೆ ಕಟ್ಟಿರೋ ಉದ್ದೇಶ ಏನಪ್ಪಾ ಅಂತಂದರೆ, ಗುಡಿ ಅಂದರೆ ಯಾವುದಾದ್ರೂ ಮಕ್ಕಳ ಅರಿಕೆ ಇದ್ದವರಾಗಿರ್ಬೋದು, ಇಲ್ಲ ಏನಾದರೂ ಮನಸ್ಸಲ್ಲಿ ಬೇಡಿಕೆ ಇರೋವಂಥವ್ರು ಆ ಒಂದು ತಾಯಿಗೆ ಈ ಒಂದು ಗುಡಿ ಮುಖಾಂತರ ಈ ಒಂದು ಮರಕ್ಕೆ ಕಟ್ಟಿ ನೆರವೇರಲಿ ಅಂತೇಳಿ ಕಟ್ಟಿರ್ತಾರೆ ಸ್ನೇಹಿತರೆ. ಆ ಒಂದು ದೃಶ್ಯಾವಳಿನ ಇಲ್ಲಿ ನೋಡ್ಬೋದು. ಗೊತ್ತಾ, ಈ ಒಂದು ತಾಯಿ ಹತ್ತಿರ ನಡ್ಕೊಂಡವ್ರಿಗೆ ಮಾತ್ರನೇ ಗೊತ್ತು ಈ ಒಂದು ತಾಯಿ ಎಷ್ಟು ಶಕ್ತಿವಂತೇಳಿ ಎಂದು. ಹಾಗೆ ನಾನು ಒಂದು ವಿಡಿಯೋದಲ್ಲಿ ಸಹ ಮಾಡಿದ್ದೀನಿ, ಆ ಒಂದು ತಾಯಿ ತಲೆಯ ಮೇಲೆ ಹೂ ಹೇಗೆ ಉದಿಸ್ತಾಳೆ ಅಂತ ಹೇಳ್ಬಿಟ್ಟು ನೋಡಿ. ಖಂಡಿತ ಇಲ್ಲಿ ಯಾರೇ ಒಂದು ಏನೇ ಬೇಡಿಕೆ ಇಟ್ಟರು ನೆರವೇರಿಸಿಕೊಡ್ತಾಳೆ ಅನ್ನೋ ಒಂದು ನಂಬಿಕೆ ಇದೆ ಇಲ್ಲಿ ಬರುವಂಥ ಭಕ್ತರಲ್ಲಿ. ಆ ಒಂದು ತಾಯಿಯ ನಂಬಿಕೆ
ಜನರ ನಂಬಿಕೆ. ಭಯಂಕರ ನೋಡಿ, ಈಗ ಆ ಒಂದು ತಾಯಿ ಇಲ್ಲಿ ದೇವಸ್ಥಾನ ಹತ್ರ ಬಂದಿದ್ದೀವಿ. ಈಗ ಏನಪ್ಪ ಅಂತಂದರೆ ಆ ಒಂದು ತಾಯಿ ಹತ್ರ ಹೋಗೋಣ. ಇಲ್ಲಿ ನೋಡಿ, ಜಾತ್ರೆ ಸಮಯದಲ್ಲಿ ಹಾಗೆ ಶುಕ್ರವಾರ ಮಂಗಳವಾರ ಬಂತು ಅಂದರೆ ತುಂಬಾ ಜನಸಂಖ್ಯೆ ಇರ್ತಾರೆ. ಬಟ್ ಇವತ್ತು ಬುಧವಾರ ಆಗಿರೋದ್ರಿಂದ ಯಾರೂ ಇಲ್ಲ. ನೋಡ್ತಾ ಇರ್ಬೋದು, ಜನ ಸಾಗರನೇ ತುಂಬಿ ತುಳುಕುವ ದೇವಸ್ಥಾನ ಅಂದರೆ ಇಲ್ಲಿ ಕೋಟೆಗುಡ್ಡ ಮಾರಮ್ಮ ದೇವಿ ಅಂತಲೇ ಹೇಳ್ಬೋದು. ಬಟ್ ಇವತ್ತೇನಪ್ಪ ಅಂತಂದರೆ ಯಾವುದೇ ಜನ ಇಲ್ಲ, ಅದಕ್ಕೋಸ್ಕರನೇ ನೀಟಾಗಿ ವಿಡಿಯೋ ಮಾಡೋಣ ಅಂತ. ಇರ್ಬೋದು, ಆ ಒಂದು ತಾಯಿಯ ದೇವಸ್ಥಾನದ ಬಳಿ ಇದ್ದೀನಿ. ಈ ಒಂದು ಆವರಣದಲ್ಲಿ ತುಂಬಾ ಜನ ಸಾಗರನೇ ತುಂಬಿರ್ತಾರೆ ಅಂತ ಹೇಳ್ಬೋದು. ಬಟ್ ಇವತ್ತು ಮಾತ್ರ ತುಂಬಾ ಸೈಲೆಂಟ್ ಆಗಿದೆ. ಬಟ್ ಒಬ್ಬೊಬ್ಬರೇ ಮಾತ್ರ ಬರೋಕ್ಕೆ ಹೋಗ್ಬೇಡ್ರಿ, ಖಂಡಿತ ಭಯ ಆಗುತ್ತೆ. ನನಗಾದ ಅನುಭವದಲ್ಲಿ ಹೇಳ್ತಾ ಇದ್ದೀನಿ. ಯಾಕಪ್ಪ ಅಂತಂದರೆ ನನಗೇನು ಭಯ ಇಲ್ಲ. ನಮ್ಮ ಫ್ರೆಂಡ್ ಶೇಖರ್ ಅವರು ಇದ್ದಾರೆ. ಶೇಖರ ಅಲ್ಲ ಬರ್ದು ನೀನು? ಹಾಂ, ಶೇಖರ್ ಅವ್ರನ್ನ ಜೊತೆಯಲ್ಲಿ ಕರ್ಕೊಂಬಂದಿದ್ದೀನಿ. ಯಾವುದೇ ಥರ ಭಯ ಏನಿಲ್ಲ. ಬಟ್ ನೀವು ಯಾರಾದರೂ ಬರೋರಿದ್ದರೆ ದಯವಿಟ್ಟು ಒಬ್ಬರೇ ಬರೋಕ್ಕೆ ಹೋಗ್ಬೇಡ್ರಿ. ಮಾಮೂಲು ಶುಕ್ರವಾರ ಮಂಗಳವಾರ ಬರ್ರಿ, ಖಂಡಿತ ಜನ ಇರ್ತಾರೆ. ಬೇರೆ ದಿನಗಳಲ್ಲಿ ಯಾರು ಒಬ್ಬರೇ ಬರೋಕ್ಕೆ ಹೋಗ್ಬೇಡಿ. ತುಂಬಾ ಒಂಥರ ಭಯಂಕರನೇ ಇರುತ್ತೆ. ಅದಕ್ಕೋಸ್ಕರ ಶುಕ್ರವಾರ ಮಂಗಳವಾರ ಬನ್ನಿ. ಇಲ್ಲ ಯಾವಾಗಾದರೂ ಮಾಮೂಲು ಡೇಯಲ್ಲಿ ಬರೋದಿದ್ದರೆ ತುಂಬಾ ಜನ ಬರೀ ಒಂದು ಗ್ರೂಪಲ್ಲಿ ಆಗಿರ್ಬೋದು, ಇಲ್ಲ ಒಂದು ಬ್ಯಾಚು ಜನ ಎಲ್ಲ ಸೇರಿಕೊಂಡು ಬರ್ರಿ. ಅತಿ ಎತ್ತರದ ಬೆಟ್ಟದ ಮೇಲೆ ಬೇವಿನ ಮರದ ಕೆಳಗೆ ನೆಲೆಸಿರುವ ಈ ಒಂದು ಕೋಟೆಗುಡ್ಡ ಮಾರಮ್ಮ ದೇವಿಯ ದರ್ಶನ ಮಾಡಬೇಕಂದ್ರೆ 100 ಮೆಟ್ಟಿಲುಗಳನ್ನು ಹತ್ತಲೇಬೇಕು. ಹಾಗೆ ಈ ಒಂದು ತಾಯಿಯ ಹತ್ರ ತುಂಬಾನೇ ದೇವತೆಗಳು ಈ ಸುತ್ತಮುತ್ತಲಿನಲ್ಲಿರುವಂಥ, ಹಾಗೆ ತುಂಬಾನೇ ದೂರದಿಂದ ಇರುವಂಥ ದೇವತೆಗಳು ಸಹ ಕಾಲ್ನಡಿಗೆಯಲ್ಲೇ ಆ ಒಂದು ದೇವತೆಗಳನ್ನು ಹೊತ್ತು ತಂದು ಈ ಒಂದು ದೇವಿಯ ಹತ್ರ ಪೂಜೆ ಮಾಡಿಕೊಂಡು ಈ ಒಂದು ತಾಯಿಯ ಹತ್ರ ಭೇಟಿ ನೀಡಿ ಮತ್ತೆ ಆ ಒಂದು ಗ್ರಾಮಗಳಿಗೆ ಆ ಒಂದು ದೇವತೆಗಳು ಸೇರ್ಕೊಳ್ತವೆ ಸ್ನೇಹಿತರೆ. ಜಾತ್ರೆ ಸಮಯದಲ್ಲಿ ಈ ಒಂದು ವೈಭವದ ಬಗ್ಗೆ, ಈ ಒಂದು ತಾಯಿಯ ಮಹಿಮೆಯ ಬಗ್ಗೆ ಈ ಒಂದು ತಾಯಿಯನ್ನು ನಂಬಿದವರಿಗೆ ಗೊತ್ತು, ಈ ಒಂದು ತಾಯಿಯನ್ನು ನಂಬಿ ಪೂಜೆ ಮಾಡಿದವರಿಗೆ ಗೊತ್ತು ಈ ಒಂದು ಕೋಟೆಗುಡ್ಡ ಮಾರಮ್ಮ ದೇವಿಯ ಮಹಿಮೆ ಏನು ಅನ್ನುವುದು. ಒಂದು ಬೇಡಿಕೆ ಏನೇ ಇರಲಿ ಖಂಡಿತ ಬನ್ನಿ, ಖಂಡಿತ ನೆರವೇರಿಸಿಕೊಡ್ತಾಳೆ ನಮ್ಮ ಕೋಟೆಗುಡ್ಡ ಮಾರಮ್ಮ ದೇವಿ. ಯಾಕಂದರೆ ಈ ಒಂದು ತಾಯಿ ಹತ್ರ ಬರುವಂಥ ಭಕ್ತಾದಿಗಳಿಗೆ ಇವತ್ತು ಇಲ್ಲಿ ಇದ್ದಿದ್ರೆ ತುಂಬಾ ಜನ ಕೇಳ್ತಾ ಇದೆ. ಬಟ್ ಇವತ್ತು ನಾವು ಮಾಮೂಲು ಡೇ ಬಂದಿರೋದ್ರಿಂದ ತುಂಬಾ ಜನ ಬಂದಿಲ್ಲ, ನಾವು ಇಬ್ಬರು ಮಾತ್ರನೇ ಬಂದಿದ್ವಿ. ನಿಮ್ಮ ಮನಸ್ಸಲ್ಲಿ ನಿಮ್ಮ ಒಂದು ಬೇಡಿಕೆ ಏನಾದರೂ ಇದ್ದರೆ ಖಂಡಿತ ಒಂದು ಸರಿ ಈ ಒಂದು ತಾಯಿಯ ದರ್ಶನ ಮಾಡಿಬಿಟ್ಟು ನಿಮ್ಮ ಒಂದು ಹರಿಕೆಯನ್ನು ಇಲ್ಲಿ ಮುಂದಿಟ್ಟು ಹೋಗಿ, ಖಂಡಿತ ಹರಿಕೆ ನೆರವೇರುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಯಾಕಪ್ಪ ಅಂತಂದರೆ ಅಷ್ಟು ಒಂದು ಸತ್ಯವಂತೆ ದೇವತೆ ನಮ್ಮ ಕೋಟೆಗುಡ್ಡ ಮಾರಮ್ಮ ದೇವಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ನೋಡಿ, ವರ್ಷಕ್ಕೆ 1 ತಿಂಗಳಲ್ಲಿ 4 ವಾರಗಳ ಜಾತ್ರೆ ನಡೆಯುತ್ತಪ್ಪ ಅಂದರೆ ಈ ಒಂದು ತಾಯಿಯ ಜಾತ್ರೆ ಅದು ಎಷ್ಟೇ ಹೇಳಿದರೂ ಕಮ್ಮಿನೇ ಅಂತ ಹೇಳ್ಬೋದು. ಕೆಳಗಡೆ ಕೆರೆ ಹತ್ರ ಇರುವ ಜಾಗವೂ ಸಹ ತುಂಬೋಗಿರುತ್ತೆ. ಹಾಗೆ ಈ ಒಂದು ತಾಯಿಯ ಮೇಲ್ಗಡೆ ಇರುವಂಥ ಸುತ್ತಮುತ್ತಲು ಬೆಟ್ಟ ಪ್ರದೇಶ ಏನಿದೆಯೋ ಅದು ಎತ್ತಡೆ ಪ್ರತಿಯೊಂದು ವಾರನೂ ಜನ ತುಂಬಿ ತುಳುಕ್ತಾನೆ ಇರ್ತಾರೆ. ಬಂದು ಹಬ್ಬ ಮಾಡಿ ಬಂದು ಇಲ್ಲಿ ಬೇಟೆಗಳನ್ನು ಮಾಡಿ ಹಾಗೆ ತಿಂದು ಹೋಗುವುದು, ಹಾಗೆ ದರ್ಶನ ಮಾಡ್ಕೊಂಡು ಹೋಗುವವರು, ಹಾಗೆ ಕಡೇ ಪಕ್ಷ
ಈ ಒಂದು ತಾಯಿಯ ದರ್ಶನ ಮಾಡ್ಲಿಕ್ಕಾದ್ರೂ ಸಹ ಈ ಒಂದು ಬಯಲುಗಳು ಇದೇನು ನೋಡ್ತಾ ಇದ್ರು ಸ್ನೇಹಿತರೆ, ಇದೆಲ್ಲ ತುಂಬಿ ತುಳುಕ್ತಾನೆ ಇರ್ತಾರೆ ಅಂತಾನೆ ಹೇಳ್ಬೋದು. ನೋಡಿ, ಹಲವಾರು ಕಡೆಯಿಂದ, ಇಲ್ಲಿ ಅಲ್ಲ ಸ್ನೇಹಿತರೆ, ತುಂಬಾನೇ ದೂರದಿಂದ ಬಂದು ಈ ಒಂದು ತಾಯಿಯ ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ಇದಾಗಿತ್ತು. ದಯವಿಟ್ಟು ಈ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಇಂತಿ ನಿಮ್ಮ ಪ್ರೀತಿಯ ನಾಗರಾಜ್ ಸಂತೆಗೂಡ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಯಾರು ಒಬ್ಬರೇ ಬರೋಕ್ಕೆ ಹೋಗ್ಬೇಡ್ರಿ. ಇಲ್ಲಿ ಒಂದು ಜಾಗದಲ್ಲಿ ಭಯ ಆಗುತ್ತೆ ಖಂಡಿತ. ಅದಕ್ಕೋಸ್ಕರನೇ ನಿಮ್ಮ ಜೊತೆಯಲ್ಲಿ ಯಾರಾದರೂ ಫ್ರೆಂಡ್ಸ್ ಇದ್ದರೆ ಕರ್ಕೊಂಬನ್ನಿ. ಹಾಗೆ ಇಲ್ಲ ಇಲ್ಲ ಮಂಗಳವಾರ ಶುಕ್ರವಾರ ಬನ್ನಿ, ಖಂಡಿತ ಫುಲ್ ಜನ ಇರ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ಓಕೆ, ಲವ್ ಯು ಆಲ್, ಬಾಯ್. ಸಿಸ್ಟಮಾಗಿ ಮಾಡ್ಕೊಂಡು ಹೋಗ್ಬೋದು ಅಂತೇಳಿ ಭಾರಿ ಜನ.